ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿಮ್ಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಶೇರ್ಸ್ ನ ಬೈ ಮಾಡಿದಾಗ 1:1 ರಿಸ್ಕ್ ರಿವಾರ್ಡ್ ರೇಷಿಯೋನಲ್ಲಿ 50% ಕ್ವಾಂಟಿಟಿ ಬುಕ್ ಮಾಡಿ, ಅಂದ್ರೆ ಅರ್ಧ ಕ್ವಾಂಟಿಟಿನ ಬುಕ್ ಮಾಡಿ, ರಿಮೈನಿಂಗ್ ಕ್ವಾಂಟಿಟಿನ ಸಿಸ್ಟಮ್ ಅಲ್ಲಿ ಎಕ್ಸಿಟ್ ಬರೋವರೆಗೂ ಹೋಲ್ಡ್ ಮಾಡಿದ್ರೆ ಯಾವ ತರ ವಂಡರ್ಸ್ ರಿಸಲ್ಟ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಈ ಸ್ಮಾಲ್ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ರೀಸೆಂಟ್ ಆಗಿ ನಾನು ನನ್ನ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೆ, PNB ಬಾಟ್ ಅಟ್ 85, ಸ್ಟಾಪ್ ಲಾಸ್ 71, 1:1 ಟಾರ್ಗೆಟ್ 99. ಸೊ 1:1 ಟಾರ್ಗೆಟ್ ಅಂತಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾನು ಸ್ಟಾಪ್ ಲಾಸ್ ಮತ್ತೆ ಎಂಟ್ರಿ ಪ್ರೈಸ್ಗೆ ಮೈನಸ್ ಮಾಡಿದ್ರೆ, ಅಂದ್ರೆ 85 ಮೈನಸ್ 71 ಅಂತಂದ್ರೆ 14 ರುಪೀಸ್ ಬರುತ್ತೆ. ಸೊ 14 ರುಪೀಸ್ ಟಾರ್ಗೆಟ್ ಅಚೀವ್ ಆಗಿದ ತಕ್ಷಣ ನನ್ನ ಹತ್ರ ಎಷ್ಟು ಕ್ವಾಂಟಿಟಿ ಇರುತ್ತೋ ಅದರಲ್ಲಿ 50% ಕ್ವಾಂಟಿಟಿನ 1:1 ಅಲ್ಲಿ ಬುಕ್ ಮಾಡಿಬಿಟ್ರೆ ನಾನು ಸೇಫ್ ಝೋನ್ ಅಲ್ಲಿ ಇರ್ತೀನಿ. ಅಂತಂದ್ರೆ ಅದು ನನಗೆ ರಿಸ್ಕ್ ಫ್ರೀ ಟ್ರೇಡ್ ಆಗುತ್ತೆ. ಸೊ ಇದನ್ನ ಇನ್ ಡೀಟೇಲ್ ಆಗಿ ಒಂದು ಎಕ್ಸೆಲ್ ಅಲ್ಲಿ ತೋರಿಸ್ತೀನಿ, ಬನ್ನಿ ನೋಡಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕು ನಾನು 85 ರೂಪಾಯಿಗೆ ಬೈ, ಸ್ಟಾಪ್ ಲಾಸ್ 71, ಕ್ವಾಂಟಿಟಿ ಫಾರ್ 10,000 ರಿಸ್ಕ್. 10,000 ರುಪೀಸ್ ಮಾತ್ರ ಲಾಸ್ ಆಗಬೇಕು. ನನ್ನ ಈ ಟ್ರೇಡು ಉಲ್ಟಾ ಹೊಡೆದ್ರೆ, ಅಂದ್ರೆ ರಿವರ್ಸ್ ಬಂದ್ರೆ ನನಗೆ 10,000 ರೂಪಾಯಿ ಮಾತ್ರ ಲಾಸ್ ಆಗಬೇಕು ಅನ್ನೋ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಾವು ಬೈ ಮಾಡಿದ್ರೆ ನಮ್ಗೆ 710 ಶೇರ್ ಬರುತ್ತೆ. ಸೊ ಅದೇ ತರ 85 ಮೈನಸ್ 71 ಎಷ್ಟು? 14 ರುಪೀಸ್. ಸೊ 85 ಪ್ಲಸ್ 14 ರುಪೀಸ್ ಎಷ್ಟು? 99. ಸೊ 99 ಅಲ್ಲಿ ನಾನು ತಗೊಂಡಿರೋ ಶೇರ್ಸ್ ಅಲ್ಲಿ 50% ಕ್ವಾಂಟಿಟಿನ ಬುಕ್ ಮಾಡಿದ್ರೆ ನನಗೆ 5,000 ರುಪೀಸ್ ಪ್ರಾಫಿಟ್ಸ್ ಬಂದ್ಬಿಡ್ತು. ಈ 5,000 ಪ್ರಾಫಿಟ್ ಬುಕ್ ಮಾಡಿದ ತಕ್ಷಣ ನನಗೆ PNB ಬಗ್ಗೆ ಜಾಸ್ತಿ ಯೋಚನೆ ಇರಲ್ಲ. ಯಾಕೆ ಅಂತಂದ್ರೆ ಅದು ರಿವರ್ಸ್ ಬಂದು ನನ್ನ ಬೇಸಿಕ್ ಸ್ಟಾಪ್ ಲಾಸ್ ಇದೆಯಲ್ಲ 71, ಅದು ಟ್ರಿಗರ್ ಆದ್ರೂ ನನಗೆ 5,000 ಪ್ರಾಫಿಟ್ ಮಾಡಿರ್ತೀನಿ, ರಿಮೈನಿಂಗ್ ಕ್ವಾಂಟಿಟಿನಲ್ಲಿ 5,000 ಲಾಸ್ ಆಗುತ್ತೆ. ಸೊ ನಾನು ಝೀರೋನಲ್ಲಿ ಇರ್ತೀನಿ. ಸೊ ನಾನು ಈ ಟ್ರೇಡೇ ಮಾಡಿಲ್ಲ ಅಂತ ಬೇಕಾದ್ರೂ ಅನ್ಕೊಬಹುದು. ಸೊ ಹಾಗಾಗಿ ನಾವು 5,000 ಪ್ರಾಫಿಟ್ ಅಂದ್ರೆ 1:1 ಅಲ್ಲಿ 50% ಕ್ವಾಂಟಿಟಿ ಬುಕ್ ಮಾಡಿಬಿಟ್ರೆ ಈ ಟ್ರೇಡು ರಿಸ್ಕ್ ಫ್ರೀ ಆಗಿರೋದ್ರಿಂದ ನಾವು ರಿಮೈನಿಂಗ್ ಟ್ರೇಡ್ಸ್ ನ ಆರಾಮಾಗಿ ಮಾಡ್ಬೋದು. ಮತ್ತೆ ಆ ಸ್ಟಾಕ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಲ್ಲ. ರಿಮೈನಿಂಗ್ ಕ್ವಾಂಟಿಟಿನ ಎಲ್ಲಿ ಬುಕ್ ಮಾಡಬೇಕು ಅಂತಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಎಕ್ಸಿಟ್ ಬರೋವರೆಗೂ ಹೋಲ್ಡ್ ಮಾಡಬೇಕು. ಸೊ ಸಿಸ್ಟಮ್ ಅಲ್ಲಿ ಎಕ್ಸಿಟ್ ಯಾವಾಗ ಬರುತ್ತೆ ಅಂತ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತಂದ್ರೆ ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆದ್ರೆ ನಾನು ಎಂಟ್ರಿ ಪ್ರೈಸ್ ಏನು, ಸ್ಟಾಪ್ ಲಾಸ್ ಏನು, 1:1 ಟಾರ್ಗೆಟ್ ಏನು, ಮತ್ತೆ ರಿಮೈನಿಂಗ್ ಕ್ವಾಂಟಿಟಿನ ಎಲ್ಲಿ ಬುಕ್ ಮಾಡಬೇಕು, ಎಲ್ಲಿ ಟ್ರಯಲ್ ಮಾಡಬೇಕು, ಇದೆಲ್ಲದನ್ನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ, ಜೂನ್ 15ನೇ ತಾರೀಕು ನಾನು ಕಲ್ಯಾಣ್ ಜ್ಯುವೆಲರ್ಸ್ ನ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಬೈ ಪ್ರೈಸು 116 ರೂಪಾಯಿ, ಸ್ಟಾಪ್ ಲಾಸು 100 ರೂಪಾಯಿ, ಕ್ವಾಂಟಿಟಿ ಫಾರ್ ಅಗೈನ್ 10,000 ರೂಪಾಯಿ ರಿಸ್ಕ್ ಅಷ್ಟೇ ನಾನು ತಗೊಂಡು ಬೈ ಮಾಡ್ತೀನಿ ಅಂತಂದ್ರೆ ನನಗೆ 625 ಶೇರ್ಸ್ ಬರುತ್ತೆ. ಸೊ ಇದರಲ್ಲಿ ಅಗೈನ್ ನಾನು 1:1 ಅಲ್ಲಿ, ಯಾಕೆಂದ್ರೆ ಇದು ಎಷ್ಟು ಹೋಗುತ್ತೆ ಅಂತ ಆ ಟೈಮಲ್ಲಿ ನನಗೂ ಗೊತ್ತಿರಲ್ಲ ಅಥವಾ ಯಾರಿಗೂ ಗೊತ್ತಿರಲ್ಲ. ಸೊ ನಾನು ಸೇಫರ್ ಸೈಡ್ ಏನ್ ಮಾಡ್ತೀನಿ ಅಂತಂದ್ರೆ 1:1 ಅಲ್ಲಿ ನನ್ನ ಪ್ರಾಫಿಟ್ಸ್ ನ ಬುಕ್ ಮಾಡ್ಬಿಡ್ತೀನಿ. ಅಂದ್ರೆ 5,000 ರೂಪಾಯಿ ನನಗೆ ಪ್ರಾಫಿಟ್ಸ್ ಬಂದ್ಬಿಡುತ್ತೆ. ರಿಮೈನಿಂಗ್ ಕ್ವಾಂಟಿಟಿ ಇವಾಗ ಎಷ್ಟಿದೆ ಅಂತಂದ್ರೆ ಕಲ್ಯಾಣ್ ಜ್ಯುವೆಲರ್ಸ್ 360 ರೂಪಾಯಿ ಇದೆ. ಜೂನ್ 15ನೇ ತಾರೀಕಿಂದ ಡಿಸೆಂಬರ್ ಆಲ್ಮೋಸ್ಟ್ 6-7 ತಿಂಗಳಿಗೆ ನಮ್ಗೆ ಇವತ್ತು ಪ್ರಾಫಿಟ್ಸ್ ನ ಲೆಕ್ಕ ಹಾಕಿದ್ರೆ 76,860 ರೂಪಾಯಿ ಬರುತ್ತೆ. ಸೊ ನಾನು 10,000 ರೂಪಾಯಿ ರಿಸ್ಕ್ ತಗೊಂಡಿರೋದಕ್ಕೆ ನನಗೆ ಓವರ್ ಆಲ್ 76,860 ಪ್ಲಸ್ 5,000. ಯಾಕೆಂದ್ರೆ 1:1 ಅಲ್ಲಿ ನಾವು 5,000 ಪ್ರಾಫಿಟ್ ನ ಬುಕ್ ಮಾಡ್ಬಿಟ್ಟಿರ್ತೀವಿ. ಸೊ ಹೆಚ್ಚು ಕಡಿಮೆ ನಮ್ಗೆ 77 ಪ್ಲಸ್ 5 ಅಂತಂದ್ರೆ 82,000 ಪ್ರಾಫಿಟ್ ಬರುತ್ತೆ. ಅಂದ್ರೆ 10,000 ರೂಪಾಯಿ ರಿಸ್ಕ್ ತಗೊಂಡಿರೋದಕ್ಕೆ 80,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಸೊ ಈ ತರ ಒಂದೇ ಒಂದು ಬಿಗ್ ಟ್ರೇಡ್, 1, 2, 3 ಬಿಗ್ ಟ್ರೇಡ್ಸ್ ನ ನೀವು ಹೋಲ್ಡ್ ಮಾಡ್ಬಿಟ್ರೆ ರಿಮೈನಿಂಗ್ ಟ್ರೇಡ್ಸ್ ನ ಆರಾಮಾಗಿ ತಗೊಬಹುದು. ಸೊ ಲಾಸ್ ಆಗೋಗುತ್ತೆ ಅನ್ನೋ ಭಯ ಇರೋದಿಲ್ಲ. ಸೊ ಅಗೈನ್ 360 ಇದ್ದಾಗ ಈಗ ಎಕ್ಸಿಟ್ ಇನ್ನ ಬಂದಿಲ್ಲ. ನನಗೆ ಈಗಲೂ ಗೊತ್ತಿಲ್ಲ ಇದು 450ಗೆ ಹೋಗಿ ಎಕ್ಸಿಟ್ ಬರುತ್ತಾ, ಇಲ್ಲ 300ಗೆ ಬಂದು ಎಕ್ಸಿಟ್ ಬರುತ್ತಾ, ಅಥವಾ 330ಗೆ ಬಂದು ಎಕ್ಸಿಟ್ ಬರುತ್ತಾ ಅಂತ. ಸೊ ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಪ್ರೈಸ್ ಇದೆ. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ ತೋರಿಸಿದೀನಿ.
ಇದೇ ತರ ನಾವು ತಗೊಂಡಿರೋ ತುಂಬಾ ಸ್ಟಾಕ್ಸ್ 1:1 ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿದ ತಕ್ಷಣ ರಿಮೈನಿಂಗ್ ಕ್ವಾಂಟಿಟಿ ನೀವು ಎಕ್ಸಿಟ್ ಬರೋವರೆಗೂ ಹೋಲ್ಡ್ ಮಾಡ್ತೀನಿ ಅಂತಂದ್ರೆ ಅದು ಪೊಟೆನ್ಶಿಯಲ್ ಪ್ರಾಫಿಟ್ಸ್ ನ ನಿಮ್ಗೆ ಕೊಡುತ್ತೆ. ಸೊ ಈ ತರ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಇದ್ದಾಗ ನೀವು ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ಸ್ ನ ಮಾಡ್ಬೋದು. ಸೊ ಹಾಗಾಗಿ ಈ ಸಿಸ್ಟಮ್ ನೀವು ಕಲಿಬೇಕು ಅಂತ ಅನ್ಸಿದ್ರೆ, ಈ ಸಿಸ್ಟಮ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನೀವು ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ಸ್ಯಾಟರ್ಡೆ ಮತ್ತೆ ಸಂಡೇ, ಎವ್ರಿ ಸ್ಯಾಟರ್ಡೆ ಮತ್ತೆ ಸಂಡೇ ನಾನು ಟ್ರೈನಿಂಗ್ ಸೆಷನ್ಸ್ ನ ಕಂಡಕ್ಟ್ ಮಾಡ್ತೀನಿ. ಇದರಲ್ಲಿ ನಾನು ಬೇರೆ ಜಾಸ್ತಿ ಏನೂ ಹೇಳಕ್ ಹೋಗಲ್ಲ. ಬೇಕಾಗಿರೋದೇನು, ನಮ್ಗೆ ಎಲ್ಲಿ ಬೈ ಮಾಡಬೇಕು, ಅದಕ್ಕೆ ಎಷ್ಟು ರಿಸ್ಕ್ ತಗೊಬೇಕು, ಟಾರ್ಗೆಟ್ ಏನು, ನೆಕ್ಸ್ಟ್ ಅದು ಯಾವಾಗ ಫೈನಲ್ ಎಕ್ಸಿಟ್ ಆಗಬೇಕು, ಈ 4 ಪಾಯಿಂಟ್ ಗೊತ್ತಾಗ್ಬಿಡ್ತು ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಆರಾಮಾಗಿ ಪ್ರಾಫಿಟ್ಸ್ ನ ಮಾಡ್ಕೊಂಡು ಹೋಗ್ಬೋದು. ಸೊ ಫ್ರೆಂಡ್ಸ್, ಇದು ಒಂದು ಎಕ್ಸಾಂಪಲ್. ಇದೇ ತರ ತುಂಬಾ ಎಕ್ಸಾಂಪಲ್ಸ್ ಇದೆ. ಸೊ ಅದೆಲ್ಲ ನಾವು ಕಮ್ಮಿಂಗ್ ಡೇಸ್ ಅಲ್ಲಿ ನೋಡೋಣ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.